ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಯಾವ್ಯಾವ ರೀತಿ ಸಿಲೆಬಸ್ ಕಾಪಿ ಇದೆ ಏನು ಅಂತ ಎಲ್ಲ ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಟೋಟಲ್ ಆಗಿ ನಾನು ನಿಮಗೆ ಆಲ್ರೆಡಿ ಸಿಲೆಬಸ್ ಕಾಪಿಯಲ್ಲಿ ಹೇಳಿದ್ದೆ. ಒಂದು ಅರೌಂಡ್ ಒಂದು 9 ಪಾಯಿಂಟ್ಸ್ಗಳು ಬರುತ್ತೆ ಅಂತ. ಅದರಲ್ಲಿ ಫಸ್ಟ್ ಪಾಯಿಂಟನ್ನು ಕಲ್ತ್ಕೊಂಡು ಬಂದ್ರಿ, ಸೆಷನ್ ಮುಂದೆ ಯಾವ ರೀತಿ ಟ್ರಯಲ್ ನಡೆಯುತ್ತೆ, ಇಟ್ಸ್ ಮೀನ್ ದಟ್ ಕ್ರಿಮಿನಲ್ ಕೋರ್ಟ್ ಹತ್ರ ಯಾವ ರೀತಿ ಕೋರ್ಟ್ ಕೇಸಸ್ಗಳು ನಡೆಯುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲನೇಷನ್ ವೈಸ್ನ ಫಿನಿಶ್ ಮಾಡಿದ್ವಿ. ಇದೇ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಮುಂದೆ ಹೋದ್ರೆ ಎರಡನೇ ಪಾಯಿಂಟ್ ಏನಂತ ಇದೆ ಅಂತಂದ್ರೆ ಟ್ರಯಲ್ ಆಫ್ ಎ ವಾರೆಂಟ್ ಸಮನ್ಸ್ ಬೈ ಕೇಸಸ್ ಅಂತ ಇದೆ. ಆಮೇಲೆ ಸಮನ್ಸ್ ಟ್ರಯಲ್ಸ್ ಬೈ ಸಿಗ್ನಿಫಿಕೆನ್ಸ್ ಅಂತ ಇದೆ ಮೂರನೇ ಪಾಯಿಂಟ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ಎರಡನೇ ಮತ್ತೆ ಮೂರನೇ ಪಾಯಿಂಟನ್ನು ಫಿನಿಶ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ. ಸರ್, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಮೇ ಬಿ ಕೇಳಿರುವಂಥ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ತೀನಿ ನಾನು. ಬಟ್ ಚಾನ್ಸಸ್ ನಾವು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಹೊಸ ಸಿಲೆಬಸ್ ಆಗಿರೋದ್ರಿಂದ ಯಾವ ಕ್ವಶನ್ ಎಲ್ಲಿ ಪ್ರೆಡಿಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಇದನ್ನು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಆಗಿ ಹೇಳ್ತೀನಿ, ಆಯ್ತಾ. ಈಗ ಇಲ್ಲೇನು ಹೇಳ್ತಾ ಇರೋದು ಅಂತಂದ್ರೆ ಅವಾಗಲೇ ಟ್ರಯಲ್ ಬೈ ಸೆಷನ್ ಕೋರ್ಟ್ ನಡೀತಾ ಅಲ್ವಾ. ಈಗ ಟ್ರಯಲ್ ಬೈ ಸಮನ್ ಕೇಸಸ್ ಬೈ ಮೆಜಿಸ್ಟ್ರೇಟ್ ಅಂತ ಇದೆ. ಅಂತಂದ್ರೆ ಈ ಮೆಜಿಸ್ಟ್ರೇಟ್ಗಳಿಂದ ಸಮನ್ ಕೇಸಸ್ಗಳಲ್ಲಿ ಯಾವ್ಯಾವ ರೀತಿ ಟ್ರಯಲ್ಗಳು ನಡೆಯುತ್ತೆ ಅಂತ ಹೇಳಿ. ಇದನ್ನೇನಾದ್ರೂ ನೀವು ನೋಡ್ತೀರಾ ಅಂತಂದ್ರೆ ಅರೌಂಡ್ ಸೆಕ್ಷನ್ 274 ಇಂದ ಹಿಡಿದು ಈ 282 ಸೆಕ್ಷನ್ ತನಕ ಇದು ಕ್ಯಾರಿ ಮಾಡುತ್ತೆ. ಜ್ಞಾಪಕ ಇರಲಿ, ಸೆಕ್ಷನ್ಸ್ಗಳ ಮೇಲೆ ಎಕ್ಸ್ಪ್ಲನೇಷನ್ ಇರುತ್ತೆ. BNSS ಸಬ್ಜೆಕ್ಟ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಸೆಕ್ಷನ್ ವೈಸೇ ಇರುತ್ತೆ. 274 ಇಂದ 282 ತನಕ ಇದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮಾಡರೇಟ್ ಮೀಡಿಯಮ್ ಆಗಿ ಇಂಪಾರ್ಟೆನ್ಸ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಸೆಕ್ಷನ್ಸ್ಗಳನ್ನು ಹೇಳ್ತಾ ಫಿನಿಶ್ ಮಾಡ್ತಾ ಹೋಗ್ತೇನೆ. ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳ್ಬೇಡಿ. ಮೆಜಿಸ್ಟ್ರೇಟ್ ಕಡೆಯಿಂದ ಸಮನ್ ಕೇಸಸ್ಗಳು ಯಾವ್ಯಾವ ರೀತಿ ರನ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್, ಆಯ್ತಾ. ಸಮನ್ಸ್ಗಳು ಅಂತ ಏನು ಹೇಳ್ತಾ ಇದೀವಿ, ಸಮನ್ ಕೇಸಸ್ ಆರ್ ದೋಸ್ ವಿಚ್ ಆರ್ ನಾಟ್ ಹ್ಯಾವ್ ವಾರೆಂಟ್ ಕೇಸಸ್. ಯಾವುದು ವಾರೆಂಟ್ ಕೇಸಸ್ಗಳಿರಲ್ಲ ಅದನ್ನು ನಾವು ಸಮನ್ ಕೇಸಸ್ಗಳು ಅಂತ ಕರಿತೀವಿ. ಸಮನ್ ಕೇಸಸ್ಗಳನ್ನ ಫೈನ್ ಜೊತೆ ಅಥವಾ ಇಂಪ್ರಿಸ್ಮೆಂಟ್ ಜೊತೆ ನಾವು ಪನಿಷ್ ಮಾಡ್ತೀವಿ ಲೆಸ್ ದ್ಯಾನ್ 2 years. ನೋಡಿ, ಇದೊಂದು ಬೇಸಿಕ್ ಕಾನ್ಸೆಪ್ಟು. ಯಾವ ಯಾವ ಕೇಸ್ಗಳು ಲೆಸ್ ದ್ಯಾನ್ 2 years ಇರುತ್ತೆ ಅದು ಮೆಜಿಸ್ಟ್ರೇಟ್ ಇಂದ ನಡೆಯುತ್ತೆ, ಆಯ್ತಾ. ಮೆಜಿಸ್ಟ್ರೇಟ್ ಕೇಸ್ಗಳು ಅಂತ ನಾವು ಕರಿತೀವಿ. ಇವ್ರೇನ್ ಮಾಡ್ತಾರೆ, ಸಮನ್ಸ್ನ ಕಳಿಸ್ತಾರೆ. ಇದನ್ನ ಸಮನ್ಸ್ ಟ್ರಯಲ್ಸ್ ಅಂತಾನೆ ನಾವು ಬೇಸಿಕಲಿ ಕರಿತೀವಿ, ಸಮನ್ ಟ್ರಯಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಿಮ್ಮ ಥರ್ಡ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಸಿಲೆಬಸ್ ಅಲ್ಲಿ ಸಮನ್ಸ್ ಟ್ರಯಲ್ಸ್ ನ ಇಂಪಾರ್ಟೆನ್ಸ್ ಏನಂತ ಇದೆ. ಓಕೆ, ಹಾಗಿದ್ದಲ್ಲಿ ಸೆಕ್ಷನ್ 274 ಏನು ಹೇಳ್ತಾ ಇದೆ, BNSS ನ ಸೆಕ್ಷನ್ 274 ನ ಪ್ರಕಾರ ಸಬ್ಸ್ಟೆನ್ಸ್ ಆಫ್ ಅಕ್ಯೂಸ್ಡ್ ಟು ಬಿ ಸ್ಟೇಟೆಡ್ ಅಂತ ಇದೆ. ಅಂತಂದ್ರೆ ಯಾವ ವಿಷಯವನ್ನ ಅಲ್ಲಿ ನಾವು ಹೇಳಬೇಕು ಅಂತ ಇರ್ತಾನಲ್ವಾ ಅಕ್ಯೂಸ್ಡ್, ಅವನು ಹೇಳುವಂಥದ್ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್. ಆಮೇಲೆ 275ದಲ್ಲಿ ಕನ್ವಿಕ್ಷನ್ ಆಫ್ ಪ್ಲಿಯಾ ಗಿಲ್ಟಿ ಅಂತಿದೆ. ಅಂತಂದ್ರೆ ಅವನೇ ಒಪ್ಕೊಂಡು ಬಿಡೋದು. ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಪ್ಲಿಯಾ ಆಫ್ ಗಿಲ್ಟಿ ಅಂದ್ರೆ ಏನು ಅಂತ ಹೇಳಿ ಲಾಸ್ಟ್ ವಿಡಿಯೋಸ್ಗಳಲ್ಲಿ. ಸೊ ಅವನೇ ಒಪ್ಕೊಳ್ತಾನೆ, ಹೌದು ಸ್ವಾಮಿ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಅವನೇ ಒಪ್ಕೊಳ್ತಾ ಇದ್ದಾನೆ. ಸೊ ಕ್ಲೋಸ್, ಕೇಸೇ ಕ್ಲೋಸ್, ಆಯ್ತಾ. ನೆಕ್ಸ್ಟ್ ಕನ್ವಿಕ್ಷನ್ ಆಫ್ ಪ್ಲಿಯಾ ಗಿಲ್ಟಿ ಇನ್ ದ ಆಬ್ಸೆನ್ಸ್ ಆಫ್ ಅಕ್ಯೂಸ್ಡ್ ಪೆಟ್ಟಿ ಕೇಸಸ್. ಅಂತಂದ್ರೆ ಪೆಟ್ಟಿ ಕೇಸಸ್ಗಳಲ್ಲಿ ಇನ್ ಕೇಸ್ ಏನಾದರೂ ಯಾರು ಆರೋಪಿ ಇರ್ತಾನಲ್ವ, ಅವ್ನು ಇಲ್ಲದೆ ಇದ್ದ ಟೈಮಲ್ಲಿ ಏನಾದರೂ ಇತ್ತು ಅಂತಂದ್ರೆ ಆ ಟೈಮಲ್ಲಿ ಏನಾದರೂ ಅದನ್ನ ಕನ್ವಿಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅಂಡರ್ ಸೆಕ್ಷನ್ 276 ಪ್ರಕಾರ ಅದನ್ನ ಸಮನ್ಸ್ ಟ್ರಯಲ್ಸ್ ಅಲ್ಲಿ ನಾವು ನೋಡ್ತೀವಿ. ಸೆಕ್ಷನ್ 277 ನ ಪ್ರಕಾರ ಏನಿದೆ ಅಂತ ಏನಾದರೂ ಬಂದ್ರೆ 277 ನ ಪ್ರಕಾರ ಪ್ರೊಸೀಜರ್ ವೆನ್ ನಾಟ್ ಕನ್ವಿಕ್ಟೆಡ್ ಅಂತ ಇದೆ. ಯಾವಾಗ ಅವನು ಕನ್ವಿಕ್ಟ್ ಮಾಡ್ಕೊಳ್ಳಲ್ಲ ಅಂತಂದ್ರೆ ತಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳೋದಿಲ್ವೋ, ಸೊ ಆ ಟೈಮಲ್ಲಿ ಯಾವ ರೀತಿ ನಾವು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅಂತ ಸೆಕ್ಷನ್ 277 ಅಲ್ಲಿ ಇದೆ. ಸೆಕ್ಷನ್ 278 ನೀವೇನಾದ್ರೂ ಹೋದ್ರೆ ಅಕ್ವೈಟಲ್ ಆರ್ ಕನ್ವಿಕ್ಷನ್ ಬಗ್ಗೆ ಮಾತಾಡಿದ್ದಾರೆ. ಅಂತಂದ್ರೆ ಇಲ್ಲ ಬಿಡಬೇಕು, ಇಲ್ಲ ಅವನನ್ನ ಪನಿಷ್ ಮಾಡಬೇಕು, ಈ ರೀತಿ ಕಾನ್ಸೆಪ್ಟ್ಸ್ ಇದ್ದಾಗ ಯಾವ ರೀತಿ ಅಂತಂದ್ರೆ ಸೆಂಟೆನ್ಸಸ್ ಪಾಸ್ ಮಾಡಿದ್ವಾ ಅಥವಾ ಅವನೇನಾದ್ರೂ ಬಿಟ್ಟು ಕಳಿಸಿದ್ರಾ ಅಂತ. ಸೆಕ್ಷನ್ 279ಗೆ ಏನಾದ್ರು ನೀವು ಎಂಟ್ರಿ ಕೊಟ್ರೆ ನಾನ್ ಅಪಿರಿಯನ್ಸ್ ಆರ್ ಡೆತ್ ಆಫ್ ದ ಕಂಪ್ಲೇನೆಂಟ್ ಅಂತಿದೆ. ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾನಲ್ವ, ಇಲ್ಲಿ ನಾನು ಅಕ್ಯೂಸ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾನಲ್ಲ ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಅವ್ನು ಕಂಡಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಯಾರಿಗೆ ಸಮಸ್ಯೆ ಆಗಿದೆ ಅವ್ನು ಕಂಡಿಲ್ಲ, ಅಥವಾ ಅವ್ನೇನಾದ್ರೂ ಡೆತ್ ಆಯಿತು, ಆ ಟೈಮಲ್ಲಿ ಯಾವ ರೀತಿ ನಾವು ಅದನ್ನ ಕಾನ್ಸಿಕ್ವೆನ್ಸಸ್ಗಳು ನೋಡ್ತೀವಿ ಅನ್ನೋದು ಸೆಕ್ಷನ್ 279. ಸೆಕ್ಷನ್ 280ಯಲ್ಲಿ ವಿತ್ಡ್ರಾವೆಲ್ ಆಫ್ ಕಂಪ್ಲೇಂಟ್ ಇದೆ. ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನೇ ವಿತ್ಡ್ರಾ ಮಾಡ್ಕೊಳ್ಳೋದು. ಓಕೆ, ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ ಅಂತ ಆ ಪ್ರಾವಿಷನ್ ಕೂಡ ಇದೆ. ವಿತ್ಡ್ರಾ ಮಾಡ್ಕೊಳ್ಬೋದು. ಕ್ರಿಮಿನಲ್ ಕೇಸಸ್ಗಳು ಪ್ರಾವಿಷನ್ಸ್ ಇದೆ, ಬಟ್ ಇದಕ್ಕೆ ಸಮ್ ಎಕ್ಸೆಪ್ಷನ್ಸ್ಗಳಿದೆ. ಆ ಎಕ್ಸೆಪ್ಷನ್ಸ್ಗಳನ್ನ ನೀವು ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಜಾಸ್ತಿ ತುಂಬಾ ತಲೆ ಕೆಡ್ಸ್ಕೊಳ್ಬೇಡಿ, ಆಯ್ತಾ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಈಗ ಅರ್ಜೆಂಟಿಗೆ. ಆಮೇಲೆ ಸೆಕ್ಷನ್ 281 ಏನಿದೆ ಅದು ಪವರ್ ಟು ಸ್ಟಾಪ್ ದ ಪ್ರೊಸೀಡಿಂಗ್ ಇನ್ ಸರ್ಟೈನ್ ಕೇಸಸ್ ಅಂತ ಇದೆ. ಪ್ರೊಸೀಡಿಂಗ್ಸ್ಗಳನ್ನ ಯಾವ ಟೈಮಲ್ಲಿ ಸ್ಟಾಪ್ ಮಾಡಬಹುದು ಇಫ್ ಇನ್ ಕೇಸ್ ಏನಾದರೂ ಸ್ಯಾಟಿಸ್ಫೈಡ್ ಇತ್ತು ಅಂತಂತಂದ್ರೆ ಜಡ್ಜ್ಗಳಿಗೆ. ಸೊ ಅದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೆಕ್ಷನ್ 282ನ ಪ್ರಕಾರ ಯಾವಾಗ ನಾವು ಇದನ್ನ ಕನ್ವರ್ಟ್ ಮಾಡ್ಬೋದು ಸಮನ್ಸ್ ಕೇಸಸ್ ಇಂಟು ವಾರೆಂಟ್ ಕೇಸಸ್. ಈ ವಾರೆಂಟ್ ಕೇಸಸ್ ಅಂತಂದ್ರೆ ಅಬೌಟ್ 2 years ವಾರೆಂಟ್ ಇಶ್ಯೂ ಆಗಿದೆ ಅಂತಂದ್ರೆ ಅಲ್ಲಿರುವಂಥ ಪನಿಷ್ಮೆಂಟ್ಗಳು 2 ವರ್ಷಕ್ಕಿಂತ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಸಮನ್ಸ್ ಕೇಸಸ್ಗಳು ಏನಾದರೂ ಆಗಿದೆ ಅಂತಂದ್ರೆ 2 ವರ್ಷಕ್ಕಿಂತ ಕಡಿಮೆ ಆಗಿರುತ್ತೆ. ಯಾವಾಗ ನಾವು ಕನ್ವರ್ಟ್ ಮಾಡ್ಬೋದು ಅನ್ನುವಂಥದ್ದನ್ನ ಸೆಕ್ಷನ್ 282 ಹೇಳುತ್ತೆ. ಸರ್, ಇದರಲ್ಲಿ ಏನು ಬರಿಬೇಕು ನಾವು ಎಕ್ಸಾಮಲ್ಲಿ ಏನಾದರೂ ಕೇಳಿದೆ ಅಂತಂದ್ರೆ ಸಿಂಪಲ್ ಆಗಿ 274 ಇಂದ 282 ತನಕ ಸೆಕ್ಷನ್ಸ್ಗಳು ಬರಿಬೇಕಾಯ್ತಾ. ಸರ್, ನನಗೆ ಜ್ಞಾಪಕ ಬರ್ತಾ ಇಲ್ಲ, ಸೆಕ್ಷನ್ಸ್ಗಳು ಹೇಗೆ ಜ್ಞಾಪಕ ಇಟ್ಕೊಳ್ತೀರಾ ಅಂತಂದ್ರೆ 274 ಇಂದ 282 ತನಕ ಬರುತ್ತೆ ಅಂತ ಬರೆದು ಇದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಬರೀರಿ. ಸಬ್ಸ್ಟೆನ್ಸ್ ಇದ್ದಾಗ ಅಂತ ಬರೀರಿ, ಗಿಲ್ಟಿ ಪ್ಲಿಯಾ ಗಿಲ್ಟಿ ಇದ್ದಾಗ ಅಂತ ಬರೀರಿ.
ಆಮೇಲೆ ಪ್ಲಿಯಾ ಗಿಲ್ಟಿ ಆಪ್ಷನ್ಸ್ ಇದ್ದಾಗ ಯಾವ ರೀತಿ ಅಂತ ಬರೀರಿ. ಪ್ರೊಸೀಜರ್ ಯಾವ ರೀತಿ ತಗೊಳ್ತೀರಾ ತಗೊಳ್ಳಲ್ಲ ಅಂತ ಅದನ್ನ ಬರೆಯಕ್ಕೆ ಟ್ರೈ ಮಾಡಿ. ಅಕ್ವೈಟಲ್ ಬಗ್ಗೆ ಬರೀರಿ, ನಾನ್ ಅಪಿರಿಯನ್ಸ್ ಬಗ್ಗೆ ಬರೀರಿ, ವಿಟ್ರಾವೆಲ್ ಬಗ್ಗೆ ಬರೀರಿ, ಪ್ರೊಸೀಡಿಂಗ್ಸ್ನ ಸ್ಟಾಪ್ ಮಾಡೋದ್ರ ಬಗ್ಗೆ ಬರೀರಿ. ಬೇಸಿಕ್ ಸಿಂಪಲ್ ಅಲ್ವಾ, ಸಿಂಪಲ್ ಕಾನ್ಸೆಪ್ಟ್. ಏನೇ ನೀವು ಜನರಲೈಸ್ಡ್ ಸರ್ ನೋಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಥಿಂಕಿಂಗ್ ಯಾವ ರೀತಿ ಇಟ್ಟಿರಿ ಅಂತಂದ್ರೆ ನೀವು ಒಂದು ಕೋರ್ಟಲ್ಲಿ ಹೋಗ್ತಾ ಇದ್ದೀರಾ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಕ್ರಿಮಿನಲ್ ಕೇಸ್ ನಡೀತಾ ಇದೆ, ಆ ಟೈಮಲ್ಲಿ ನೀವು ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ, ದಟ್ಸ್ ಎನಫ್ ಅಷ್ಟೇ. ಅದನ್ನ ನೀವು ಒಂದು ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಂಡ್ರೆ ನಾನು ಹೇಳ್ತಾ ಇರುವಂಥ ಪಾಯಿಂಟ್ಸ್ಗಳು ನಿಮಗೆಲ್ಲ ಗೊತ್ತಿರೋವೆ. ಅದನ್ನ ಸ್ವಲ್ಪ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದಿಷ್ಟು ನಿಮ್ಮ ಪಾಯಿಂಟ್ ನಂಬರ್ 2 ಬಗ್ಗೆ. ಪಾಯಿಂಟ್ ನಂಬರ್ 3 ಅಲ್ಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಏನಾಗಿದೆ ಅಂತ. ಓಕೆ, ಪಾಯಿಂಟ್ ನಂಬರ್ 3 ಅದೇ ಸಮರಿ ಟ್ರಯಲ್ಸ್ ಸಿಗ್ನಿಫಿಕೆನ್ಸ್ ಅಂತ ಕೊಟ್ಟಿದ್ದಾರೆ. ಎನಿಹೋ ಸಮರಿ ಟ್ರಯಲ್ಸ್ ಬಗ್ಗೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೊ ಸಮರಿ ಟ್ರಯಲ್ಸ್ನ ನೀವು ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಸಮರಿ ಟ್ರಯಲ್ಸ್ನ ಏನಂತ ಕರಿತೀವಿ ಅಂದರೆ ಸಂಕ್ಷಿಪ್ತ ಅಧಿವಿಚಾರಣೆಗಳು ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ನೀವು ಅಕ್ಯುರೇಟ್ ಆಗಿ ನೋಡ್ತೀರಾ ಅಂತಂದರೆ ಸಂಕ್ಷಿಪ್ತ ಅಧಿವಿಚಾರಣೆಗಳು ಅಂತ ನೋಡ್ತೀವಿ. ಇದು ಶಾರ್ಟ್ ನೋಟಿಗೆ ಬಂದಿರುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಅದಕ್ಕೋಸ್ಕರ ಆ ಶಾರ್ಟ್ ನೋಟಿಗೆ ಎಷ್ಟು ಬೇಕಷ್ಟೇ ಹೇಳ್ತೇನೆ. ಸರ್ ಸೆಕ್ಷನ್ಸ್ ಎಷ್ಟು ಬರುತ್ತೆ ಅಂತಂದರೆ ಲಾಸ್ಟ್ 282 ತನಕ ನಿಲ್ಸಿದ್ರಲ್ವಾ, 283 ಇಂದ 288 ತನಕ ಬರುತ್ತೆ ಸೆಕ್ಷನ್ಸ್ಗಳು, ಆಯಿತಾ? ಸೊ ಇಲ್ಲೇನು ಹೇಳ್ತಾ ಇದೆ ಅಂತಂದರೆ ಬ್ರೀಫ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಟ್ರಯಲ್ ಪ್ರೊಸೆಸ್ ಆಫ್ ದ ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ದ ಅಫೆನ್ಸ್. ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ದ ಅಫೆನ್ಸಸ್ಗಳನ್ನು ಯಾವ ರೀತಿ ನಾವು ಸಮರೈಸ್ ಮಾಡಬೇಕು ಅಂತ ಇದು ಸಮ್ಮರಿ ಮಾಡ್ತಾ ಇರೋದು. ಅಂತಂದರೆ ನಿಮ್ಮ ಟ್ರಯಲ್ಸ್ಗಳನ್ನೇ ಸಂಕ್ಷಿಪ್ತವಾಗಿ ಮಾಡ್ತಾ ಇರೋದು. ಅಂದರೆ ಸುಮಾರು ಒಂದು 100 ಪೇಜ್ ಇದೆ ಅನ್ಕೊಳ್ಳಿ, ಅದನ್ನು ಶಾರ್ಟ್ ಆಗಿ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಇಲ್ಲಿ ಮಾತಾಡ್ತಾ ಇರುತ್ತೆ, ಆಯಿತಾ? ಸೊ ಇಲ್ಲಿ ಬೇಸಿಕ್ ಆಗಿ ಹೇಳಬೇಕು ಅಂದರೆ ದಟ್ಸ್ ಅಪ್ಲಿಕಬಲ್ ಟು ಅಕ್ಸೆಸ್ ದ ವೇರ್ ದ ಮ್ಯಾಕ್ಸಿಮಮ್ ಪೆನಾಲ್ಟೀಸ್ ಅಪ್ ಟು 3 years as the imprisonment of those deemed as the summary in the nature of law. ಸರ್ ಎಷ್ಟು ವರ್ಷದ್ದು ಪನಿಷ್ಮೆಂಟ್ ಮೇಲ್ಗಡೆ ಇದ್ರೆ ಸಮ್ಮರಿ ಕ್ರಿಯೇಟ್ ಮಾಡ್ಬೋದು ಅಂತಂದರೆ 3 years. ಈ ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿ ಹೇಳ್ತಾ ಇರೋದೇನು ಅಂತಂತಂದರೆ ಎಲ್ಲ ಕೇಸ್ ಏನು ನಡೀತಾ ಇದೆ ಆ ಕೇಸನ್ನ ನಾವು ಯಾವ ಥರ ಸಮ್ಮರಿ ಮಾಡ್ಕೋಬಹುದು ಅಂತ. ಸಮ್ಮರಿ ಅಂತಂದರೆ ಗೊತ್ತಿದೆಯಲ್ಲ, ಒಂದು ನೋಟ್ಸ್ ಇರುತ್ತೆ, ಆ ನೋಟ್ಸಿಗೆ ನೀವು ಸಮ್ಮರಿ ಮಾಡ್ಕೊಳ್ಳೋದು ಅಂತಿರಲ್ಲ, ಸೇಮ್ ಕಾನ್ಸೆಪ್ಟ್ ಅಷ್ಟೇ. ಅದನ್ನು ಕಾನೂನು ಪ್ರಕಾರವಾಗಿ 283 ಇಂದ 288 ಅಲ್ಲಿ ಹೇಳಿದ್ದಾರೆ ಅಷ್ಟೇ. ಸಮ್ಮರಿ ಟ್ರಯಲ್ಸ್ ಅಂತಂದರೆ ಏನು ಅಂತಂದರೆ ಎಕ್ಸ್ಪಿಡಿಟೆಡ್ ಲೀಗಲ್ ಪ್ರೊಸೀಡಿಂಗ್ ಡೆಸಿಗ್ನೇಟ್ ಟು ರಿಸಾಲ್ವ್ ದ ಮೈನರ್ ಅಫೆನ್ಸಸ್ ಕ್ವಿಕ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಅಂದರೆ ಕ್ವಿಕ್ಕಾಗಿ ಎಫಿಷಿಯೆಂಟಾಗಿ ರಿಸಾಲ್ವ್ ಮಾಡೋದಕ್ಕೋಸ್ಕರ ಸಣ್ಣ ಪುಟ್ಟ ಅಪರಾಧಗಳನ್ನು ಸಮ್ಮರಿ ಟ್ರಯಲ್ಸ್ ಅಂತ ನಡೆಸ್ತಾರೆ. ಎಲ್ಲದನ್ನು ಕನ್ಕ್ಲೂಡ್ ಮಾಡಿಬಿಟ್ಟು ಆಯ್ತು ಈಗ ಇಷ್ಟೊಂದು ಪನಿಷ್ಮೆಂಟ್ ಹೋಗು, ಒಂದಿಷ್ಟು ಫೈನ್ ಕಟ್ಟು ಹೋಗು ಅಂತಾರೆ. ಸೊ ಅಂತ ಸಿಂಪಲ್ ಕೇಸಸ್ಗಳು ಅಂತ ಅನ್ಕೊಳ್ಳಿ. ಸಿಂಪಲ್ ಕೇಸಸ್ಗಳನ್ನೇ ನಾವು ಸಮ್ಮರಿ ಟ್ರಯಲ್ಸ್ಗಳು ಅಂತ ಕರಿತೀವಿ ಒಂದು ಜನರಲೈಸ್ಡ್ ವ್ಯೂದಲ್ಲಿ. ಕಂಡೀಷನ್ಸ್ಗಳು ಏನಾಗಿರಬೇಕು ಸಮ್ಮರಿ ಟ್ರಯಲ್ಸ್ನ ನಾವು ಮಾಡಬೇಕು ಅಂತಂತ. ಅದು ಮೊದಲನೇದು ಈ ಕೆಟಗಿರಿಯಲ್ಲಿ ಫಾಲ್ ಆಗಿರಬೇಕು, BNSನ ಕೆಟಗಿರಿಯಲ್ಲಿ ಫಾಲ್ ಆಗಿರಬೇಕು. ಇಲ್ಲಿ ಸಮ್ಮರಿ ಪ್ರೊಸೀಜರ್ಸು ವಿತೌಟ್ ಕಾಂಪ್ರಮೈಸಿಂಗ್ ದ ಜಸ್ಟಿಸ್ನ ಕಾಂಪ್ರಮೈಸ್ ಮಾಡಿಲ್ದಂಗೆ ಸಮ್ಮರಿ ಪ್ರೊಸೀಜರ್ನ ನಡೆಸ್ತಾ ಇರಬೇಕು. ಆಮೇಲೆ ಮತ್ತಿನ್ನೇನಿದೆ ಇದೇ ಸಮ್ಮರಿ ಪ್ರೊಸೀಜರ್ಸಲ್ಲಿ ಸಮ್ಮರಿ ಟ್ರಯಲ್ಸಲ್ಲಿ ಅಂತಂದರೆ ಇಟ್ಸ್ ಎಂಪವರ್ ದ ಮೆಜಿಸ್ಟ್ರೇಟ್ ಟು ಕಂಡಕ್ಟ್ ದ ಸಮ್ಮರಿ ದ ಅಫೆನ್ಸಸ್ ನಾಟ್ ಪನಿಷಬಲ್ ಬೈ ದ ಲೈಫ್ ಆಫ್ ದ ಇಂಪ್ರಿಸ್ಮೆಂಟ್ ಜಸ್ಟಿಸ್ ಇಸ್ ದ ಅಂಡರ್ ದ ಮೈನರ್ ಕ್ರೈಮ್ಸ್. ಅಂತಂದರೆ ಡೆತ್ ಅಂತ ಏನಿರುತ್ತಲ್ಲ ಅವಕ್ಕೆಲ್ಲ ಇದು ಸಮ್ಮರಿ ಟ್ರಯಲ್ಸ್ಗಳು ಬರಲ್ಲ. ಹೇಳಿದ್ನಲ್ಲ ಆಲ್ರೆಡಿ 3 yearsಗಿಂತ ಕಡಿಮೆ ಏನಿರುತ್ತೆ ಸಣ್ಣ ಪುಟ್ಟ ಕೇಸ್ಗಳಿರುತ್ತೆ, ಅದಕ್ಕೆ ಸಮ್ಮರಿ ಟ್ರಯಲ್ಸ್ ಅಂತೇಳಿ ಎಲ್ಲದನ್ನು ಒಂದು ಕಡೆ ಕನ್ಕ್ಲೂಡ್ ಮಾಡಿಕೊಂಡು ಸಮ್ಮರಿ ಮಾಡಿಕೊಂಡು ಕೇಸಸ್ಗಳನ್ನು ನಡೆಸುವಂಥ ಪ್ರಯತ್ನ ಪಡ್ತಾರೆ. ಹಾಗಿದ್ದಲ್ಲಿ ಪ್ರಾವಿಷನ್ಸ್ಗಳು ಅಂದರೆ ಏನು? ಪ್ರಾವಿಷನ್ಸ್ಗಳಂತಂದರೆ ಏನು? ಸೆಕ್ಷನ್ಸ್ಗಳು ಯಾವ್ಯಾವ್ದಿದೆ ನಮ್ಮ BNS ಅಲ್ಲಿ ಅಂತ ಹೇಳಿದ್ನಲ್ವಾ, 283 ಇಂದ 288 ತನಕ ಇದೆ ಅಂತೇಳಿ. ಎನಿಯೋ ಒಂದು ಬೇಸಿಕ್ ಓವರ್ವ್ಯೂ ಥರ ನಾನು ನಿಮಗೆ ಹೇಳಿರ್ತೇನೆ. ಡೀಪಾಗಿ ಏನಾದರೂ ಬೇಕು ಅಂತಂದರೆ ಸಮ್ಮೋ ನೋಟ್ಸಲ್ಲಿ ಇದೆ, ಆಯಿತಾ? ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಯಾವ್ದು ಇಂಪಾರ್ಟೆಂಟ್ ಇದೆ ಲೆಂತಿ ತೊಗೊಳ್ತೇನೆ, ಇಂಪಾರ್ಟೆಂಟ್ ಇರುವಂಥವು ನೀವು ಬೇಡ ಅಂದರೂ ಕೂಡ ನಾನು ಕೇಸ್ಲಾ ಹೇಳ್ತೇನೆ, ಆ ಕೇಸ್ಲಾ ನೀವು ಕಲೀಲೇಬೇಕು, ಆಯಿತಾ? ಎಲ್ಲಿ ಎಷ್ಟರ ಮಟ್ಟಿಗೆ ಬೇಕು ನಾನು ಅಷ್ಟರ ಮಟ್ಟಿಗೆ ಹೇಳಿರ್ತೇನೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನೀವು ಅಷ್ಟರ ಮಟ್ಟಿಗೆ ತೊಗೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಅಂಡರ್ ಸೆಕ್ಷನ್ 283ನ ಪ್ರಕಾರ ಅಥಾರಿಟಿ ಟು ಕಂಡಕ್ಟ್ ದ ಸಮ್ಮರಿ ಟ್ರಯಲ್ಸ್ ಅಂತ ಇದೆ. ಅಂತಂದರೆ ಯಾವ ಅಥಾರಿಟಿಗೆ ಕೊಟ್ಟಿದ್ದೀವಿ ನಾವು ಅಂತಂದರೆ ಈ ಸಂಕ್ಷಿಪ್ತ ವಿಚಾರಣೆ ಮಾಡೋದಕ್ಕೆ ಅಧಿಕಾರನ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅನ್ನೋದು 283 ಮಾತಾಡುತ್ತೆ. ಸೆಕ್ಷನ್ 284ನ ಪ್ರಕಾರ ಸ್ಪೆಷಲ್ ಪವರ್ಸ್ ಟು ದ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್. ಅಂತಂದರೆ ಇಲ್ಲಿ ಒಂದು ಹೈರಾರ್ಕಿ ಇದೆ. ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಫಸ್ಟ್ ಯೂನಿಟಲ್ಲಿ ಕಲ್ತ್ಕೊಂಡು ಬಂದಿರೋ ಥರ್ಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಆಯಿತಾ? ಅವರವರ ರ್ಯಾಂಕಿಂಗ್ನ ಪ್ರಕಾರ. ಸೊ ಅವ್ರಿಗೆ ಕೊಟ್ಟಿರುವಂಥ ಪವರ್ಸ್ನ ಬಗ್ಗೆ ಸೆಕ್ಷನ್ 284 ಮಾತಾಡುತ್ತೆ. ಸೆಕ್ಷನ್ 285ನ ಪ್ರಕಾರ ಪ್ರೊಸೀಜರ್ ಯಾವ ರೀತಿ ಫಾಲೋ ಮಾಡಬೇಕು ಅಂತ ಹೇಳುತ್ತೆ. ಸೆಕ್ಷನ್ 286ನ ಪ್ರಕಾರ ದಾಖಲೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ರೆಕಾರ್ಡ್ಸ್ಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಸೆಕ್ಷನ್ 287ನ ಪ್ರಕಾರ ಜಡ್ಜ್ಮೆಂಟ್ ಏನಾದರೂ ಸಮ್ಮರಿ ಟ್ರಯಲ್ಸ್ ಅಂಡರಲ್ಲಿ ಕೊಡ್ತಾ ಇದ್ದೀವಿ ಅಂತಂದರೆ ಯಾವ ರೀತಿಯಾದಂತಹ ರಿಕ್ವೈರ್ಮೆಂಟ್ಸ್ಗಳನ್ನು, ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸಬೇಕು ಅಂತ ಹೇಳುತ್ತೆ. ಸೆಕ್ಷನ್ 288ನ ಪ್ರಕಾರ ಇದೇ ಸಮ್ಮರಿ ಆ್ಯಂಡ್ ಟ್ರಯಲ್ಸಲ್ಲಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು, ರೆಕಾರ್ಡ್ಸ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಇದಿಷ್ಟು ಪ್ರಾವಿಷನ್ಸ್ಗಳು ಈ ಸಮ್ಮರಿ ಟ್ರಯಲ್ಸ್ ಮೇಲಿದೆ, ಆಯಿತಾ? ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಪಾಯಿಂಟ್ ನಂಬರ್ 4ಗೆ ಎಂಟ್ರಿ ಕೊಡೋಣ. ಪಾಯಿಂಟ್ ನಂಬರ್ 4ಅಲ್ಲಿ ಎವಿಡೆನ್ಸ್ ಆಫ್ ದ ಜನರಲ್ ಪ್ರಾವಿಷನ್ ಇನ್ಕ್ವೈರಿ ಅಂತಿದೆ, ಅದಕ್ಕೂ ಅಷ್ಟಕ್ಕಷ್ಟೇ, ಆಯಿತಾ? ಮೇಜರ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ 7, 8, 9 ಮೋಸ್ಟ್ ಇಂಪಾರ್ಟೆಂಟ್. ಏನು ಸರ್ 7, 8, 9 ಸೀರಿಯಲ್ ನಂಬರ್ ಇದು ಅಂತಂತಂದರೆ ನಿಮ್ಮ ಸಿಲೆಬಸ್ ಕಾಪಿಯ 7 or 8 or 9 ಪಾಯಿಂಟ್ ನೋಡಿ. 7 ಪಾಯಿಂಟ್ ಏನು ಹೇಳ್ತಾ ಇದೆ, ಅಪೀಲ್ ರಿವಿಷನ್ ಬಗ್ಗೆ ಹೇಳ್ತಾ ಇದೆ. 8 ಪಾಯಿಂಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಅಂತ ಹೇಳ್ತಾ ಇದೆ. 9 ಪಾಯಿಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮೇಂಟೆನೆನ್ಸ್ ಅಂತ ಹೇಳ್ತಾ ಇದೆ.
ಮೋಸ್ಟ್ ಪ್ರಾಬಬಲಿ ನೀವು ಮೂರನ್ನು ಕಲ್ತ್ಕೊಂಡು ಹೋಗಿದ್ರೆ ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ. ಇದೆಲ್ಲ ಏನಿದೆ ಆಸ್ ಪರ್ ಇವರ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನಾವು ಫಿನಿಶ್ ಮಾಡಬೇಕು, ನಿಮಗೂ ಬೇಸಿಕ್ ಐಡಿಯಾ ಬರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಎನಿಹೋ ಇದ್ರದ್ದು ಕ್ವಿಕ್ ರಿವಿಷನ್ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾನು ಸೆಕ್ಷನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಮುಂದಿನ ವಿಡಿಯೋಸ್ಗಳಲ್ಲಿ ಎವಿಡೆನ್ಸ್ ಅನ್ನುವಂಥ ನಿಮ್ಮ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ವಿಡಿಯೋಗೆ ಇದಿಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡು ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ
ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ ನ ಮಾಡ್ಬೇಕಷ್ಟೇ ಈ ನಂಬರ್ಸ್ ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ವೆಲ್, ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.